ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಡಿವಿಜಿಬಿಲಿಟಿ ರೂಲ್ ಫಾರ್ ನಂಬರ್ 7 ಬಗ್ಗೆ ತಿಳಿದುಕೊಳ್ಳೋಣ. ಡಿವಿಜಿಬಿಲಿಟಿ ರೂಲ್ ಮೆಥಡ್ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂತಂದರೆ, ಕೊಟ್ಟಂತಹ ನಂಬರ್ ಈ 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು ಈ ಒಂದು ಮೆಥಡಿಂದ. ಇಲ್ಲಿ ನೋಡ್ರಿ, ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ 7 ಹೇಗೆ ಕಂಡುಹಿಡಿಯೋದಂದ್ರೆ, ಲಾಸ್ಟ್ 1 ಅಥವಾ 9 ಬರೋ ಥರ ಇಂಟು ಮಾಡ್ಬೇಕು 7ಗೆ. ಇಲ್ಲಿ ನೋಡ್ರಿ, 7 3 21 ಮಾಡಿದಾಗ ಲಾಸ್ಟ್ 1 ಬಂತು. ಇಲ್ಲಿ 13 7 91 ಮಾಡಿದಾಗ ಲಾಸ್ಟ್ 1 ಬಂತು. 7 7 49 ಮಾಡಿದಾಗ ಲಾಸ್ಟ್ 9 ಬಂತು. 7 17 ಮಾಡಿದಾಗ 119, ಅಂದರೆ 1 ಅಥವಾ 9 ಲಾಸ್ಟ್ ಬರೋ ಥರ ಮಾಡ್ಕೊಂಡಾಗ ನಮಗೆ ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ಸಿಗುತ್ತೆ. ಸೊ ಇಲ್ಲಿ 1ರ ಹಿಂದೆ ಏನು ನಂಬರ್ ಇದೆಯಲ್ಲ 21ನಲ್ಲಿ, ಅದೇ ನಂಬರ್ ಏನಾಗಿರುತ್ತೆ, ಡಿವಿಜಿಬಿಲಿಟಿ ರೂಲ್ ನಂಬರ್ ಆಗಿರುತ್ತೆ. ಇದನ್ನು ಮೈನಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದು -2 ಆಯಿತು. ಅದೇ ರೀತಿಗೆ 91ರಲ್ಲಿ ಈ 1ರ ಹಿಂದೆ ಏನು ನಂಬರ್ ಇರುತ್ತಲ್ಲ, ಅದೇ ನಂಬರ್ ಡಿವಿಜಿಬಿಲಿಟಿ ರೂಲ್ ಆಗಿರುತ್ತೆ, -9 ಅಂತ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ ಲಾಸ್ಟ್ 9 ಇದ್ದು ಅದರ ಹಿಂದಿನ ನಂಬರ್ ಏನಿರುತ್ತಲ್ಲ ಅದಕ್ಕೆ +1 ಮಾಡಬೇಕು. ಇಲ್ಲಿ ನೋಡ್ರಿ, 49ರಲ್ಲಿ ಹಿಂದಿನ ನಂಬರ್ 4 ಇದೆ, ಅದಕ್ಕೆ +1 ಮಾಡಿದಾಗ +5 ಆಗುತ್ತೆ. ಸೊ ಡಿವಿಜಿಬಿಲಿಟಿ ರೂಲ್ ನಂಬರ್ ಆಫ್ 7 ಇನ್ನೊಂದು ಯಾವುದಾಯ್ತು ಅಂದರೆ +5 ಆಯಿತು. ಅದೇ ರೀತಿಗೆ 7 17 ಮಾಡಿದಾಗ 119 ಬರುತ್ತೆ. 9ರ ಹಿಂದೆ 11 ಇದೆ, 11 +1 ಮಾಡಿದಾಗ 12 ಆಗುತ್ತೆ. ಸೊ ಇಲ್ಲಿ +12 ಅನ್ನೋದೇನು 7ರ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ನಂಬರ್. ಸೊ ಇಲ್ಲಿ ಕೊಟ್ಟಂತಹ ಯಾವುದಾದ್ರೂ ನಂಬರ್ಗಳಿಂದ ನಾವು ಚೆಕ್ ಮಾಡಿ ನೋಡ್ಬೋದು, ಆನ್ಸರ್ ನಮಗೆ ಸೇಮ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಚಿಕ್ಕದಿಂದನೇ ಸ್ಟಾರ್ಟ್ ಮಾಡೋಣ. -2 ಆದರೂ ತೊಗೋಬೋದು, +5 ಆದರೂ ತೊಗೋಬೋದು, -9 ಆದರೂ ತೊಗೋಬೋದು, +12 ಆದರೂ ತೊಗೋಬೋದು. 7 ಡಿವಿಜಿಬಿಲಿಟಿ ರೂಲನ್ನು ನಾವು 2 ಮೆಥಡಲ್ಲಿ ಮಾಡ್ಬೋದು. ಇಲ್ಲಿ ಫಸ್ಟ್ ಮೆಥಡ್ ಇದು ಬಿಡೋಣ. ಎರಡನೇ ಮೆಥಡ್ ಏನು ಡಿವಿಜಿಬಿಲಿಟಿ ರೂಲ್ ಇದೆ ನಂಬರ್ ಮೂಲಕ ಮಾಡೋದಿದೆಯಲ್ಲ ಅದನ್ನು ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ 164 ಇದೆ ಕ್ವಶನ್. ಇದು ಈ ನಂಬರ್ 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೋ ಇಲ್ಲೋ ಅದನ್ನು ಕಂಡುಹಿಡಿಯಿರಿ ಅನ್ನೋದು ಕ್ವಶನ್. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ 4 ಆಗುತ್ತೆ. ಇದು ಡಿವಿಜಿಬಿಲಿಟಿ ರೂಲ್ ನಂಬರ್ ಏನು ಸಿಕ್ಕಿದೆ, ನಮಗೆ 2 ಸಿಕ್ಕಿದೆ, -2 ಅಂತ ಕನ್ಸಿಡರ್ ಮಾಡಬೇಕು. ಸೊ ಲಾಸ್ಟ್ ಡಿಜಿಟ್ ಇಂಟು 2 ಮಾಡಿದಾಗ 8 ಆಯಿತು. ಉಳಿದ ನಂಬರ್ ಏನಿದೆಯಲ್ಲ ಅದರಲ್ಲಿ ಕಳಿಬೇಕು. 164 16ರಲ್ಲಿ 8ಅನ್ನು ಕಳೆದ್ರೆ ಎಷ್ಟು ಬಂತು, 16,408 ಬಂತು. ಮತ್ತು ಇಲ್ಲಿ ಲಾಸ್ಟ್ ಡಿಜಿಟ್ ಯಾವುದು, 8. ಮತ್ತು ಅದಕ್ಕೆ ಇಂಟು ಮಾಡಬೇಕು. 8 7 16 ಆಯಿತು. ಮತ್ತು -16 ಮಾಡಿದಾಗ ಆನ್ಸರ್ ಏನು ಬಂತು, 1624 ಬಂತು. ಮತ್ತು ಲಾಸ್ಟ್ ಡಿಜಿಟ್ 4 ಬಂತು, ಅದಕ್ಕೆ ಇಂಟು 2 ಮಾಡಿದಾಗ 8. ಹಿಂಗೆ ಕಂಟಿನ್ಯೂ ಮಾಡ್ತಾ ಬಂದಾಗ 162ರಲ್ಲಿ 8 ಕಳೆದ್ರೆ 154 ಆಯಿತು. ಮತ್ತು ಲಾಸ್ಟ್ ಡಿಜಿಟ್ 4 4 7 8, 15ರಾಗ 8 ಕಳೆದ್ರೆ 7 ಆಯಿತು. ಸೊ ಇಲ್ಲಿ ರಿಮೈಂಡರ್ 0 ಬರಬೇಕು, 7 ಬರಬೇಕು, ಅಥವಾ 7 ಮಲ್ಟಿಪಲ್ ಬರಬೇಕು. ಈ ಥರ ಬಂದಾಗ ಆ ಇಡೀ ಸಂಖ್ಯೆ ಏನಾಗುತ್ತೆ, ಇಲ್ಲಿ 7 ಅನ್ನೋದು 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ ಕೊಟ್ಟಂತಹ ನಂಬರ್ ಏನೈತೆ ಅದು ಕೂಡ 7ರಿಂದ ಭಾಗ ಆಗುತ್ತೆ ಅನ್ನೋದು ನಮಗೆ ಈ ಒಂದು ಮೆಥಡ್ ಮೂಲಕ ತಿಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇ ಮೆಥಡ್ ಏನಂತಂದ್ರೆ, ಈ 164 6 ಅಂಕಿಯ ಒಂದು ಏನು ನಂಬರ್ ಇದೆಯಲ್ಲ, ಇದರಲ್ಲಿ ಲಾಸ್ಟ್ ಬಲಗಡೆಯಿಂದ 3 ಡಿಜಿಟ್ದು ಒಂದು ಗ್ರೂಪ್ ಮಾಡ್ಕೋಬೇಕು. ಆಮೇಲೆ ಉಳಿದದ್ದು 3 ಡಿಜಿಟ್ ಒಂದು ಗ್ರೂಪ್ ಆಗುತ್ತೆ. ಸೊ ಈ ಒಂದು 2 ಗ್ರೂಪ್ಗಳನ್ನು ಏನು ಮಾಡಿದ್ದೀವಲ್ಲ ನಾವು, ಈ 164ರಲ್ಲಿ ದೊಡ್ಡದರಲ್ಲಿ ಸಣ್ಣದನ್ನು ಕಳಿಬೇಕು. ಕಳೆದಾಗ ಏನಾಗುತ್ತೆ, ಇಲ್ಲಿ 0 ಬರುತ್ತೆ. ಸೊ ಇದು ಇಫ್ 0 ಬಂತು ಅಥವಾ 7 ಬಂತು ಅಥವಾ 7 ಮಲ್ಟಿಪಲ್ ಬಂತು ಅಂತಂದ್ರೆ ಆ ಇಡೀ ಸಂಖ್ಯೆ 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ಈ ಮೂಲಕ ತಿಳಿಯುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, ನಂಬರ್ 86419746 ಈಸ್ ಡಿವಿಸಿಬಲ್ ಬೈ 7 ಅಂದರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 7 ಆರ್ ನಾಟ್ ಫೈಂಡ್ ಅಂತ ಕೇಳಿದಾಗ, ಇಲ್ಲಿ ನೋಡ್ರಿ, ಲಾಸ್ಟ್ ಬಲಗಡೆಯಿಂದ 3 ಡಿಜಿಟ್ದು ಒಂದು ಗುಂಪು ಅಂದ್ರೆ 746 ಆಗುತ್ತೆ. ಆಮೇಲೆ ಇಲ್ಲಿ ಉಳಿದಿದ್ದ ನಂಬರ್ ಏನು, 86419. ಈ ದೊಡ್ಡ ನಂಬರ್ ಏನಿದೆಯಲ್ಲ ಇದರಲ್ಲಿ ಅದನ್ನು ಕಳೆದಾಗ ಏನಾಗುತ್ತೆ, 85673 ಬರುತ್ತೆ. ಅದೇ ರೀತಿಯಾಗಿ ಮತ್ತು ಬಲಗಡೆಯಿಂದ 3 ಡಿಜಿಟ್ಗಳ ಒಂದು ನಂಬರ್ ಗುಂಪು ಮಾಡಬೇಕಂದ್ರೆ 6 7 3 ಒಂದು ಗುಂಪಾಯಿತು, 8 5 ಒಂದು ಗುಂಪಾಯಿತು. ಸೊ 673ರಲ್ಲಿ 85ಅನ್ನು ಕಳೀರಿ, 588 ಬಂತು. ಸೊ ಇಲ್ಲಿ ನಾವು 8 ಅಂಕಿಯ ನಂಬರ್ ಇದ್ದದನ್ನು ನಾವು 3 ಅಂಕಿಯ ನಂಬರ್ ಆಗಿ ಮಾಡ್ಕೊಂಡಿವಿ. ಆಮೇಲೆ ನಾವು ಏನು ಮಾಡ್ಬೇಕಂದ್ರೆ 588 ಡಿವೈಡ್ ಬೈ 7 ಮಾಡಿ ನೋಡಬೇಕು. ಇಲ್ಲಿ ಕ್ವಶನ್ ಏನು ಬರುತ್ತೆ ನೋಡ್ರಿ, 7 8 56, 2 ಉಳಿತು, 7 4 28, ರಿಮೈಂಡರ್ 0 ಉಳಿತು. ಸೊ ಐಡಿ ಸಂಖ್ಯೆ ಏನಾಗುತ್ತೆ, 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಅಥವಾ ಈ 588 ಮತ್ತು ಡಿವಿಜಿಬಿಲಿಟಿ ರೂಲ್ 2 ಏನಿದೆಯಲ್ಲ ಅದನ್ನು ಹಾಕಿ ಟ್ರೈ ಮಾಡಿದಾಗ 8 16 ಆಯಿತು, 58 16 ಕಳೆದ್ರೆ 42 ಉಳಿತು. ಸೊ 42 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ ಕೊಟ್ಟಂತಹ ಸಂಖ್ಯೆನೂ ಕೂಡ 7ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಈ ಥರ ನಾವು ಡಿವಿಜಿಬಿಲಿಟಿ ರೂಲ್ ಮತ್ತು ಡಿವಿಷನ್ ಟ್ರಿಕ್ ಆಫ್ 7 ಬಗ್ಗೆ ತಿಳ್ಕೊಳ್ಬೋದು.